ಪ್ರೇರೆ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಮತ್ತಾಯ 24ನೇ ಅಧ್ಯಾಯ 14 ನೋಡುವುದಾದರೆ, ರಾಜ್ಯದ ಈ ಸುವಾರ್ತೆಯು ಲೋಕದಲ್ಲೆಲ್ಲ ಎಲ್ಲ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲ್ಪಡುವುದು, ತರುವಾಯ ಅಂತ್ಯ ಬರುವುದು. ಇಲ್ಲಿ ಒಂದು ಮುಖ್ಯವಾಗಿ ಗಮನಿಸುವುದೇನಪ್ಪ ಅಂತಂದರೆ, ಯೇಸು ಕ್ರಿಸ್ತನು ಹಿಂದಿರುಗುವಂಥ ಮೊದಲು ಪರಲೋಕ ರಾಜ್ಯದ ಸುವಾರ್ತೆ ಈ ಲೋಕ ಎಲ್ಲ ಕಡೆ ತಲುಪಿಸಬೇಕು. ಅದಕ್ಕೆ ಸುವಾರ್ತೆ ಅಂತಂದರೆ ಸುಶೇಷ, ವಿಶೇಷ. ಅಂತಂದರೆ ಸತ್ಯವಾದದ್ದು, ಒಳ್ಳೆಯದು. ವಾರ್ತೆ ಅಂತಂದರೆ ನಮ್ಮ ಕಿವಿಗೆ ಒಳ್ಳೆಯದು ಯಾವುದು ಬೀಳ್ತದೋ ಅದನ್ನು ಸುವಾರ್ತೆ, ಸತ್ಯದ ವಾರ್ತೆ, ನಿಜದ ವಾರ್ತೆ, ಬದುಕಿನ ವಾರ್ತೆ ಎಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಇಲ್ಲಿ ನಾವು ಪರಲೋಕ ರಾಜ್ಯದ ಸುವಾರ್ತೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಏನು ಪರಲೋಕದ ರಾಜ್ಯದ ಸುವಾರ್ತೆ ಅಂತಂದರೆ ಏನಪ್ಪ? ಪವಿತ್ರಾತ್ಮನಲ್ಲಿರ್ತಕ್ಕಂಥ ಒಂದು ನೀತಿ ಏನಿದೆ, ಆ ನೀತಿ, ಪವಿತ್ರಾತ್ಮನಲ್ಲಿರ್ತಕ್ಕಂಥ ಒಂದು ಸಮಾಧಾನ, ಪವಿತ್ರಾತ್ಮನಲ್ಲಿರ್ತಕ್ಕಂಥ ಒಂದು ಆನಂದ, ಇದು ಸ್ಪಷ್ಟವಾಗಿ ತಲುಪಿಸುವಂತಹ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದನ್ನು ನಾವು ಪರಲೋಕ ರಾಜ್ಯದ ಸುವಾರ್ತೆ ಎನ್ನಬಹುದು. ಇನ್ನೂ ವಿಶೇಷವಾಗಿ ಅದರ ಆಳಕ್ಕೆ ಹೋಗಿ ಮಾತನಾಡುವುದಾದರೆ, ರೋಮಾಪತ್ರಿಕೆ 14ನೇ ಅಧ್ಯಾಯ 17 ನಾವು ನೋಡುವುದಾದರೆ, ಯಾಕೆಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ. ಇಲ್ಲಿ ಭಾಳ ಸ್ಪಷ್ಟವಾಗಿ ನೋಡಿ, ತಿನ್ನೋದು ಕುಡಿಯೋದು ಇದು ಈ ಲೋಕದ ಈ ಜನರ ಒಂದು ಆಲೋಚನೆ ಇರತಕ್ಕಂತಹ ಒಂದು ರಾಜ್ಯ. ಆದರೆ ದೇವರ ರಾಜ್ಯದಲ್ಲಿ ಅಲ್ಲಿ ತಿನ್ನುವುದಕ್ಕಾಗಲಿ ಕುಡಿಯುವುದಕ್ಕಾಗಲಿ ಅಲ್ಲಿ ಅವಕಾಶ ಇಲ್ಲ ಅನ್ನುವಂಥದ್ದು ಎಷ್ಟು ಸತ್ಯವೋ ಅದು ಆತನ ರಾಜ್ಯವಲ್ಲ. ಹಾಗಾದರೆ ಆತನ ರಾಜ್ಯ ಯಾವುದು? ಆತನ ರಾಜ್ಯ ಯಾವುದಪ್ಪ ಅಂತಂದರೆ ನೀತಿಯು, ಸಮಾಧಾನವು, ಪವಿತ್ರಾತ್ಮನಲ್ಲಿರುವ ಆನಂದವೂ ಆಗಿದೆ. ಅದು ದೇವರ ರಾಜ್ಯ. ಇದನ್ನು ಸಾರೋದು ಬಹಳ ಕಡಿಮೆ ಮಂದಿ, ಬಹಳ ಅಸ್ಪಷ್ಟವಾದಂಥ ಮಂದಿ ಇದನ್ನು ಸಾರ್ತಾರೆ. ಬಹಳಷ್ಟು ಜನ ಪಾಪ ಕ್ಷಮಾಪಣೆಯನ್ನು ಮಾತ್ರ ಸಾರ್ತಾರೆ. ಇದು ಒಂದು ಮೊದಲನೆಯ ಹೆಜ್ಜೆ. ಆದರೆ ದೇವರ ಆಲಯವನ್ನು ಕಟ್ಟುವಂಥವರು ನಾವು, ಸುವಿಶೇಷವನ್ನು ಸಾರುವಂಥವರು ನಾವು, ಸುವಿಶೇಷವನ್ನು ಜಗತ್ತಿನ ಮೂಲೆ ಮೂಲೆಗೆ ತಲುಪಿಸುವಂಥವರು ನಾವು. ದೇವರ ರಾಜ್ಯಕ್ಕಾಗಿ ತವಕ ಪಡಬೇಕಾಗಿದೆ, ದೇವರ ರಾಜ್ಯಕ್ಕಾಗಿ ಹೆಜ್ಜೆ ಇಡಬೇಕಾಗಿದೆ, ದೇವರ ರಾಜ್ಯಕ್ಕಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳಬೇಕಾಗಿದೆ, ದೇವರ ರಾಜ್ಯಕ್ಕಾಗಿ ನಾವು ಹಗಲು ರಾತ್ರಿ ಬೇಡಬೇಕಾಗಿದೆ. ಇನ್ನೂ ಅನೇಕ ರಾಷ್ಟ್ರಗಳು, ಈ ಜಗತ್ತಿನಲ್ಲಿರ್ತಕ್ಕಂಥ 190 ರಾಷ್ಟ್ರಗಳಿಗೆ ಮಾತ್ರ ಸುವಿಶೇಷ ಹೋಗಿದೆ. ಇನ್ನು ಎಷ್ಟೋ ರಾಷ್ಟ್ರಗಳು, ಹತ್ತಿರ 100ಕ್ಕಿಂತ ಹೆಚ್ಚು ರಾಷ್ಟ್ರಗಳಲ್ಲಿ ಸುವಾರ್ತೆ ಮರೀಚಿಕೆಯಾಗಿದೆ. ಉತ್ತರ ರಾಷ್ಟ್ರಗಳನ್ನು ನಾವು ನೋಡುವುದಾದರೆ, ಉತ್ತರ ರಾಷ್ಟ್ರದ ಮುಸ್ಲಿಂ ರಾಷ್ಟ್ರಗಳು ಅಲ್ಲಿ ಹೆಚ್ಚಾಗಿ ಅದ್ಭುತವಾಗಿ ಸೇವೆ ಇದೆ. ಅಲ್ಲಿ ದೇವರನ್ನು ನಾಮವನ್ನು ಘನಪಡಿಸ್ತಾರೆ, ಅನೇಕರು ತಪ್ಪಾಗಿ ತಿಳಿಸ್ತಾರೆ. ಆದರೆ ಅಲ್ಲಿ ಒಂದು ಉಜ್ಜೀವನ ಸೇವೆ ಇದೆ ಅನ್ನೋದನ್ನು ನಾವು ನೇರವಾಗಿ ಪ್ರತ್ಯಕ್ಷದರ್ಶಿಗಳಾಗಿ ನೋಡಿದ್ದೇವೆ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ದೇವಾ, 7 ಲ್ಯಾಂಪ್ಸ್ಗಾಗಿ ಪ್ರಾರ್ಥಿಸ್ತೇನೆ. ದೇವರೇ, ಯಾರ್ಯಾರು ಈ ಸುವಾರ್ತೆಯನ್ನು ನೋಡ್ತಾ ಇದ್ದಾರಪ್ಪ, ಯೇಸುವೇ, ಅವರಿಗೆ ಸುವಿಶೇಷವನ್ನು ಸಾರುವಂಥ ಹೃದಯವನ್ನು ಕೊಡು.
ಸಾಕ್ಷಿಯನ್ನು ಸಾರುವಂಥ ಹೃದಯ ಕೊಡು ಅಪ್ಪ. ಸಹಾಯ ಮಾಡಪ್ಪ, ಬಲಪಡಿಸಪ್ಪ, ಸ್ಥಿರಪಡಿಸಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ.